ಮೊದಲನೇದು 5 ದಿನ ಅಲ್ಲ 3 ದಿನ. ನಾನು ಕಳೆದ 3 ತಿಂಗಳಿಂದನೂ ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಸುಮಾರು 20 ನಿಮಿಷಗಳ ಕಾಲ ಭೇಟಿ ಮಾಡಿ ರಾಜ್ಯದ ಆಗುಹೋಗುಗಳ ಬಗ್ಗೆ ವರದಿ ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲೂ ಕೂಡ ಪ್ರತಿ 3 ತಿಂಗಳಿಗೊಂದ್ಸರಿ ಬಂದು ರಾಜ್ಯದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ, ಕಾಂಗ್ರೆಸ್ಸಿನ ಅವ್ಯವಹಾರ ಇರ್ಬೋದು, ದುರಾಡಳಿತ ಇದ್ರ ಬಗ್ಗೆ ವರದಿಯನ್ನು ಕೊಡಬೇಕು. ಅದು ರೋಟೀನ್ ನನಗೆ. ಈಗೂ ಹೋಗಿದ್ದೀನಿ. ಇನ್ನು 3 ತಿಂಗಳಾದ ಮೇಲೂ ಕೇಳಿದ್ದಾರೆ ನನಗೆ. ಇನ್ನು 3 ತಿಂಗಳಾದ ಮೇಲೂ ಬಂದು ವರದಿಯನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ನಂದು ರಾಜ್ಯದ ರಾಜಕಾರಣ, ಕಾಂಗ್ರೆಸ್ಸಿನ ರಾಜಕಾರಣ ಬಗ್ಗೆ ಚರ್ಚೆ ಅಷ್ಟೇ. ಅದು ಬಿಟ್ಟು ಈಗ ಅಧ್ಯಕ್ಷರ ಇದು ಚುನಾವಣೆ ಇದೆ. ಈಗ ಅಧ್ಯಕ್ಷರದು ಚುನಾವಣೆ ಇದೆ. ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ, ಕೆಲವು ರಾಜ್ಯಗಳದ್ದು. ನಮ್ಮದು ಇನ್ನೂ ಬಂದಿಲ್ಲ. ನಮ್ಮದು ಇನ್ನೂ ಚರ್ಚೆಗೆ, ನನ್ನ ಮೊನ್ನೆ ಹೋದಾಗೂ ಕೂಡ ಅದು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಿದ್ರೆ ಅದನ್ನು ಪ್ರಸ್ತಾವ ಮಾಡ್ತಾ ಇದ್ರೂ ಗೊತ್ತಿಲ್ಲ. ಚರ್ಚೆಗಂತೂ ಬಂದಿಲ್ಲ. ಅದರಿಂದ ಚರ್ಚೆಗೆ ಬರದೇ ಇರೋ ವಿಚಾರದ ಬಗ್ಗೆ ನಾನು ಅಲ್ಲೇನು ಡೆಲ್ಲಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು 3 ತಿಂಗಳಿಗೊಂದ್ಸರಿ ಹೋಗೋದ್ರಿಂದ ಎಲ್ಲರನ್ನೂ ಭೇಟಿ ಮಾಡಬೇಕಾಯಿತು. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನಂದೊಂದು ಖಾಸಗಿ ವಿಚಾರಕ್ಕೆ ಹೋಗ್ಬೇಕಾಯಿತು. ಎಲ್ಲ ರಾಜ್ಯದಲ್ಲೂ ಬಹುತೇಕ ಎಲ್ಲ ರಾಜ್ಯದಲ್ಲೂ ಚುನಾವಣೆಗಳು ನಡೀತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಉಸ್ತುವಾರಿಯನ್ನು ಕೂಡ ನೇಮಕ ಮಾಡಿದ್ದಾರೆ ಚುನಾವಣೆಗೆ. ಅವ್ರು ಬಂದರೂ ಕೂಡ ಅದು ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ. ಅದು ಯಾವ ಚುನಾವಣೆ ಆಗುತ್ತೆ ಏನು ಅನ್ನುವಂಥ ಯಾವ ತರದ್ದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಗೊಂದಲಕ್ಕೆ ಹೈಕಮಾಂಡೇ ಕಗ್ಗಂಟಾಗಿದೆ ಅಂತ ಚುನಾವಣೆ ಮಾಡೋದು. ನಮ್ದೊಂದೇ ರಾಜ್ಯ ಇನ್ನೂ ಪೆಂಡಿಂಗ್ ಅಲ್ಲ. ಇನ್ನು ಗುಜರಾತು ಇದೆ, ಅದೆಲ್ಲ ಆಗ್ತಾ ಇದೆ. ಜುಲೈ 1 ಉತ್ತರ ಪ್ರದೇಶ ಇದೆ, ಬೇರೆ ಬೇರೆ ರಾಜ್ಯಗಳು ಇದೆ. ನಮ್ಮ ರಾಜ್ಯನೂ ಹಾಗೇ ಆಗುತ್ತೆ, ಪ್ರಶ್ನೆ ಇಲ್ಲ, ಹಾಗೇ ಆಗುತ್ತೆ. ಸಮಯ ನಿಗದಿಯನ್ನು ಕೇಂದ್ರದ ನಾಯಕರು ಮಾಡ್ತಾರೆ. ಅದನ್ನು ಆಗೋವರೆಗೂ ಕಾಯೋದು ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಯಾವುದೇ ಚರ್ಚೆಗಳು ಇಲ್ಲ. ಅದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫಿಕ್ಸ್ ಆಗಿತ್ತು. ನಾನು ಡೆಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೋಸ್ಕರ ನನ್ನ ನಿತೀಶ್ ಇದೆಯಲ್ಲ ಅಲ್ಲಿ ಫಿಕ್ಸ್ ಆಗಿತ್ತು. ಅದನ್ನು ಅದು 10 ದಿನಕ್ಕೆ ಮುಂಚೆನೇ ಹೇಳಿದರು ನನಗೆ ಪ್ರಹ್ಲಾದ್ ಜೋಶಿ ಅವರು. ನಾನು ಡೆಲ್ಲಿಯಲ್ಲೇ ಉಳಿದಿದ್ದರಿಂದ ಅದು ಅಶ್ವಥ್ ನಾರಾಯಣ ಅವ್ರ ಮನೆಗೆ ಶಿಫ್ಟ್ ಆಗಿದೆ. ನಾನು ಕೂಡ ಹೋಗಬೇಕಾಗಿತ್ತು. ಡೆಲ್ಲಿಯಲ್ಲಿ ನಂದು ಲೇಟ್ ಆಗಿದ್ದರಿಂದ ನಾನು ಆಗಿಲ್ಲ. ನೆಕ್ಸ್ಟ್ ಮೀಟಿಂಗು ಸೇರ್ತೀರಿ. ಪ್ರತಿ ಜಿಲ್ಲೆಗೂ ಹೋಗಬೇಕು. ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಬೇಕು. ಆ ಉದ್ದೇಶಕ್ಕೆ ಮಾಡಿರೋವಂಥ ಒಂದು ಪ್ರಹ್ಲಾದ್ ಜೋಶಿಯವರ ನೇತೃತ್ವದ ಒಂದು ಸಮಿತಿ ಅದು. ಇನ್ನು 15 ದಿನ ಆದಮೇಲೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗದ್ರ ಬಗ್ಗೆ ಗೊತ್ತಿಲ್ಲ. ರಾಜ್ಯ ಪ್ರವಾಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಸರಿಯಾಗಿ ಆಗ್ತಿಲ್ಲ, ಆಗಬೇಕು ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆ ಆಗಿದೆ. ಸರ್ಕಾರದ ವಿರುದ್ಧವಾಗಿ ಹೋರಾಟಗಳು ಜಾಸ್ತಿನೇ ಮಾಡಿದ್ದಾರೆ. ಯಾವ ಹೋರಾಟನೂ ಬಿಟ್ಟಿಲ್ಲ. ಅದರ ಬಗ್ಗೆ ಏನು ಕಾಮೆಂಟ್ ಏನೂ ಇಲ್ಲ. ನಾನು ಅದೇ ಫಸ್ಟ್ ಮೀಟಿಂಗಲ್ಲಿ ನಾನು ಇದ್ನಲ್ಲ, ಈ ಸಭೆಗಿಂತ ಮುಂಚೆ ಮೀಟಿಂಗಲ್ಲಿ ನಾನಿದ್ದೆ. ಅಲ್ಲಿ ನಡೆದಿರುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಂಡ್ರೆ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರ್ತೈತೆ. ಆ ದೃಷ್ಟಿಯಿಂದ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ನಮ್ಮ ಮಾತುಗಳನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ನಾವು ಕೊಡ್ತೀವಿ. ಇನ್ನು ಉಳಿದಂತೆ ಹೋರಾಟಗಳು ಯಾವುದು ಹೋರಾಟಗಳನ್ನು ಬಿಟ್ಟಿಲ್ಲ, ಎಲ್ಲ ಹೋರಾಟಗಳನ್ನು ಮಾಡಿದ್ದೀರಿ.